ನೀವು ಕೂಡ ದೇಹದ ಕೊಬ್ಬನ್ನು ಕರಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಆರೋಗ್ಯಕರವಾಗಿ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಪ್ಲೀಸ್ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಇರಿ. ಯಾವುದೇ ಖರ್ಚಿಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ದೇಹದಲ್ಲಿ ಇರುವಂತಹ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ನಿಮಗೆ ಸಹಾಯ ಮಾಡುತ್ತೆ. ಹೌದು, ಖಂಡಿತವಾಗ್ಲೂ ಈ ಒಂದು ಡ್ರಿಂಕಿಂದ ನೀವು ಸಣ್ಣ ಆಗ್ಬೋದು, ಆದರೆ ನೀವು ಪ್ರಯತ್ನ ಪಡಬೇಕು ಅಷ್ಟೇ ಸ್ನೇಹಿತರೆ. ಇದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಜೀರಿಗೆ. ಜೀರಿಗೆ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ನಾವು ಅಡುಗೆಯಲ್ಲಿ ಜೀರಿಗೆಯನ್ನು ಬಳಸ್ತಾನೆ ಇರ್ತೀವಿ. ಆದರೆ ಜೀರಿಗೆಯಲ್ಲಿ ಉತ್ತಮವಾದ ಔಷಧೀಯ ಗುಣಗಳು ಇದೆ, ಉತ್ತಮವಾದ ಪೋಷಕಾಂಶಗಳು ಅಡಗಿದೆ. ಜೀರಿಗೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೊಬಹುದು. ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಸ್ನೇಹಿತರೆ, ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಸಣ್ಣ ಆಗಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಜೀರ್ಣಕ್ರಿಯೆಯನ್ನು ನೀವು ವೃದ್ಧಿ ಮಾಡ್ಕೋಬೇಕು. ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂದರೆ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗ್ತಿರುತ್ತೆ, ಜೊತೆಗೆ ಕೊಬ್ಬನ್ನು ನಾವು ಕರಗಿಸೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಜೀರ್ಣಕ್ರಿಯೆ ಸರಿಯಾಗಿ ಆಗುವಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಿದ್ರೆ ಮಾತ್ರ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ. ಜೀರಿಗೆಯಲ್ಲಿ ಉತ್ತಮವಾದ ವಿಟಮಿನ್ಸ್ ಇದೆ ಸ್ನೇಹಿತರೆ. ಇದರಲ್ಲಿ ಇರುವಂತಹ ವಿಟಮಿನ್ಸ್ಗಳು ನಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕಿ ಹೆಚ್ಚುವರಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ, ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ. ಒಂದಲ್ಲ ಎರಡಲ್ಲ, ಹಲವಾರು ಪ್ರಯೋಜನಗಳನ್ನು ನಾವು ಈ ಜೀರಿಗೆಯಿಂದ ಪಡ್ಕೊಳ್ಬಹುದು. ಹಾಗಿದ್ರೆ ಯಾವ ರೀತಿ ನಾವು ಈ ಜೀರಿಗೆಯನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಲೋಟಕ್ಕೆ ಒಂದು ಚಿಕ್ಕ ಚಮಚದಷ್ಟು ಜೀರಿಗೆಯನ್ನು ಹಾಕ್ಬಿಡಿ. ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿ ನೋಡಿ. ಒಂದು ಚಿಕ್ಕ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಫುಲ್ ಆ ಲೋಟ ತುಂಬವರೆಗೂ ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ನಾವು ಇದನ್ನು ನೆನೆಸಿಡೋಣ ಸ್ನೇಹಿತರೆ. ಇಡೀ ರಾತ್ರಿ ಇದನ್ನು ನಾವು ನೆನೆಸಬೇಕು. ಹಾಗೆ ಜೀರಿಗೆಯಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳು ನಮ್ಮ ಹತ್ತಿರನೂ ಬರೋದಿಲ್ಲ. ಜೊತೆಗೆ ಕಿಡ್ನಿಯಲ್ಲಿ ಇರುವಂತಹ ಕಲ್ಲುಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಕೆಲವ್ರಿಗೆ ಸ್ಕಿನ್ನಲ್ಲಿ ಅಲರ್ಜಿ ಉಂಟಾಗ್ತಿರತ್ತೆ, ಜೊತೆಗೆ ಪಿತ್ತ, ಉಳಿತೆಗು ಈ ರೀತಿಯ ಸಮಸ್ಯೆ ಬರ್ತಿರುತ್ತಲ್ಲ, ಅದೆಲ್ಲವೂ ನಿವಾರಣೆ ಆಗುತ್ತೆ. ಜೊತೆಗೆ ಇದು ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ. ರಕ್ತ ಶುದ್ಧೀಕರಣ ಆದರೆ ಎಷ್ಟೋ ಕಾಯಿಲೆಗಳು ನಮ್ಮ ಹತ್ರನೂ ಬರೋದಿಲ್ಲ ಸ್ನೇಹಿತರೆ. ಸ್ಕಿನ್ ಅಲರ್ಜಿ ಆಗುವಂಥದ್ದು, ಹೇರ್ ಫಾಲ್ ಆಗುವಂಥದ್ದು, ಈ ರೀತಿಯ ಯಾವ ಸಮಸ್ಯೆನೂ ನಮ್ಮ ಹತ್ರ ಬರೋದಿಲ್ಲ. ನಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿ ಆಗುತ್ತೆ. ನೋಡಿ, ಇಡೀ ರಾತ್ರಿ ನಾವು ಇದನ್ನು ನೆನೆಸಬೇಕು. ನಂತರ ಬೆಳಗ್ಗೆ ಎದ್ದು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು 5 ನಿಮಿಷಗಳ ಕಾಲ ಇದನ್ನು ನಾವು ಕುದಿಸ್ಬೇಕು. ಇದು ಕುದಿಯೋವರೆಗೂ ಹೈ ಫ್ಲೇಮಲ್ಲಿಡಿ. ಇದು ಕುದಿಯೋದಕ್ಕೆ ಶುರುವಾಯಿತು ಅಂದಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು 5 ನಿಮಿಷದವರೆಗೂ ಕುದಿಸ್ಕೊಳ್ಳಿ. ಮತ್ತು ಇದನ್ನು ಕುದಿಸ್ದೆ ಹಾಗೇ ಕೂಡ ಸೇವನೆ ಮಾಡಬಹುದು. ನಿಮ್ಮ ಇಷ್ಟ, ನೀವು ಕುದಿಸಿ ಕುಡಿತೀರಾ ಅಥವಾ ಹಾಗೇ ಕುಡಿತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಯಾವ ರೀತಿ, 2 ರೀತಿ ಕುಡಿದ್ರೂ ಪ್ರಯೋಜನ ಖಂಡಿತವಾಗ್ಲೂ ಸಿಗುತ್ತೆ. 5 ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ. ಬೇಕಿದ್ರೆ ನೀವು ಜೀರಿಗೆಯನ್ನು ಪೌಡರ್ ಮಾಡಿ ಇಟ್ಕೊಂಡು ಬೇಕಿದ್ರೆ ಬಳಸ್ಬೋದು. ಡೈರೆಕ್ಟ್ ಬೆಳಗ್ಗೆ ಎದ್ದು ನೀರಿಗೆ ನೀವು ಜೀರಿಗೆ ಪೌಡರನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕೂಡ ಕುಡಿಬಹುದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಬಳಸಿ. ಜೀರಿಗೆಯನ್ನು ಪೌಡರ್ ಮಾಡಿ ಬೆಳಗ್ಗೆನೇ ಬಳಸ್ಬೋದು ಅಥವಾ ರಾತ್ರಿ ಪೂರ್ತಿ ಜೀರಿಗೆಯನ್ನು ನೀರಲ್ಲಿ ನೆನೆಸಿ ಕೂಡ ಬಳಸ್ಬೋದು. ಮತ್ತು ಈ ಜೀರಿಗೆ ನೀರಿಗೆ ಬೇಕಿದ್ರೆ ನೀವು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋಬಹುದು. ಕೆಲವರು ನಿಂಬೆಹಣ್ಣಿನ ರಸ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತೀರಾ, ಅದಕ್ಕೆ ನಾನು ಹಾಕಿ ತೋರಿಸ್ತಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ನಿಂಬೆಹಣ್ಣಿನ ರಸದಿಂದ ಕೂಡ ನಮ್ಮ ದೇಹದ ಕೊಬ್ಬು ಕರಗೋದಕ್ಕೆ ಸಹಾಯ ಆಗುತ್ತೆ. ನಿಂಬೆಹಣ್ಣಿನ ರಸದಿಂದ ಕೂಡ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳು ಸಿಗುತ್ತೆ. ಬೇಕಿದ್ರೆ ನೀವು 1 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು. ಹಾಗೆ ಯಾರಿಗೆ ರಕ್ತಹೀನತೆ ಇರುತ್ತೋ ಅಂಥವರು ಕೂಡ ಇದನ್ನು ಬಳಸ್ಬೋದು. ದೇಹದ ತೂಕ ಕಡಿಮೆ ಆಗಬೇಕಂದ್ರೆ ಇದನ್ನು ನೀವು ಸತತವಾಗಿ 3 ತಿಂಗಳವರೆಗೂ ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಕುಡಿದ ಮೇಲೆ ಅರ್ಧ ಗಂಟೆ ಬೇರೆ ಏನನ್ನೂ ಕುಡಿಬಾರ್ದು, ಬೇರೆ ಏನನ್ನೂ ತಿನ್ನಬಾರ್ದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಯೋಕ್ಕಾಗಲ್ಲ ಅನ್ನೋರು ತಿಂಡಿ ತಿಂದ ನಂತರ, ಬ್ರೇಕ್ಫಾಸ್ಟ್ ಆಗಿದ ನಂತರ ಅರ್ಧ ಗಂಟೆ ಬಿಟ್ಟು ಕುಡಿಬಹುದು.
ನೋಡಿ ನಿಮಗೆ ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಕುಡೀರಿ. ಕಿಡ್ನಿಯಲ್ಲಿ ಸ್ಟೋನ್ಸ್ ಇರೋರು ಕೂಡ ಇದನ್ನು ಕುಡಿದ್ರೆ ಕಿಡ್ನಿ ಸ್ಟೋನ್ಸ್ ಕೂಡ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ನೀವು ಸ್ವಲ್ಪ ಡಯಟನ್ನು ಮೇಂಟೈನ್ ಮಾಡಿ, ಪ್ರತಿದಿನ ಒಂದು ಅರ್ಧ ಗಂಟೆ ಫ್ರೀ ಮಾಡಿಕೊಂಡು ಎಕ್ಸಸೈಸ್, ವಾಕಿಂಗ್, ಯೋಗಾಸನ ಯಾವುದಾದ್ರೂ ಒಂದನ್ನು ಪ್ರಾಕ್ಟೀಸ್ ಮಾಡಿ, ಹೆಚ್ಚು ನೀರನ್ನು ಕುಡೀರಿ ಸ್ನೇಹಿತರೆ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವೆಯ್ಟ್ ಲಾಸ್ ವೀಡಿಯೋಸ್ಗಳನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಫ್ರೀ ಇದ್ದಾಗ ನೋಡಿ, ಆ ವಿಡಿಯೋಗಳಿಂದ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಸ್ನೇಹಿತರೆ. ತುಂಬಾ ವೆಯ್ಟ್ ಲಾಸ್ ಡ್ರಿಂಕನ್ನು ನಾನು ತಿಳಿಸ್ತಾ ಇರ್ತೀನಿ. ಆದರೆ ನಿಮಗೆ ಯಾವುದು ಇಷ್ಟ ಆಗುತ್ತೋ, ನಿಮ್ಗೆ ಯಾವುದನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಅನಿಸುತ್ತೋ, ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡಿಕೊಂಡು ಕುಡಿಬಹುದು. ಬೇಕಿದ್ರೆ ಒಂದೊಂದನ್ನು ನೀವು ಟ್ರೈ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೀವು ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾನೆ ಇರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.